ಚಿನ್ನವನ್ನು ಮಾರುವ ಬುದ್ಧಿವಂತರ ಆಯ್ಕೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಮಹಾಪ್ರಣಾಳಿಕೆ. ಪಿ ಚಿದಂಬರಂ ಅಧ್ಯಕ್ಷತೆಯಲ್ಲಿ ರೂಪುಗೊಳ್ಳಲಿದೆ ಪ್ರಣಾಳಿಕೆ ಸಮಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮನ್ನಣೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಇಡೀ ದೇಶದಲ್ಲಿ ಜೋರಾಗಿ ಸದ್ದು ಮಾಡ್ತಿರೋ ಹೆಸರು ಅಂದರೆ ಸದ್ಯ ಒಂದು ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು, ಇನ್ನೊಂದು ರೇವಂತ್ ರೆಡ್ಡಿ ಅವರು. ಸಿದ್ದರಾಮಯ್ಯ ಒಂಥರ ಸ್ಟಾರ್ ಕ್ಯಾಂಪೇನರ್ ಇದ್ದಂಗೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್, ಜಮೀರ್ ಅಹಮದ್ ಎಲ್ಲರೂ ಸೇರ್ಕೊಂಡು ತೆಲಂಗಾಣದಲ್ಲಿ KCRನ ಮಲಗಿಸ್ಬಿಟ್ರು. ರೇವಂತ್ ರೆಡ್ಡಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಮಾಡಿದ್ರು. ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಸಿದ್ದರಾಮಯ್ಯನವರ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಸ್ಟಾರ್ ಪ್ರಚಾರಕರಾಗಿಯೂ ಹೌದು, ಸ್ಟಾರ್ ಲೀಡರ್ ಆಗಿಯೂ ಹೌದು, ಜೊತೆಗೆ ಅತಿ ಮುಖ್ಯವಾಗಿ ಪ್ರಣಾಳಿಕೆ ಕಮಿಟಿಯಲ್ಲಿ ಸಿದ್ದರಾಮಯ್ಯ ಅವರ ಅನಿವಾರ್ಯತೆ ಕಾಂಗ್ರೆಸ್ಸಿಗೆ ಬೇಕೇ ಬೇಕು. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ವಿಧಾನಸಭಾ ಫಲಿತಾಂಶ ಹೆಚ್ಚು ಸದ್ದು ಮಾಡಿದ್ದೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಂದಾಗಿ, ಕಾಂಗ್ರೆಸ್ನ ಪ್ರಣಾಳಿಕೆಯಿಂದಾಗಿ. ಜನರ ಮನಸ್ಸನ್ನು, ಜನರ ಮನೆಯನ್ನು ಹೇಗೆ ಮುಟ್ಟಬೇಕು ಅನ್ನೋ ಅಚ್ಚುಕಟ್ಟಾದ ಪ್ರಣಾಳಿಕೆ ರೆಡಿಯಾಗಬೇಕು ಇದೀಗ ಲೋಕಸಭಾ ಚುನಾವಣೆಗೆ ಕೂಡ. ಮಹಿಳೆಯರಿಗೆ ಫ್ರೀ ಬಸ್ಸು ಎಂಥ ಕಾನ್ಸೆಪ್ಟು, 200 ಯೂನಿಟ್ವರೆಗೂ ವಿದ್ಯುತ್ತು ಎಂಥ ಕಾನ್ಸೆಪ್ಟ್ ಅಂದರೆ ಇವೆಲ್ಲವ ಹೇಗೆ ತಲುಪಬೇಕು ಜನರಿಗೆ, ಗ್ಯಾರಂಟಿಗಳನ್ನ ಬದಿಗಿಟ್ಬೋಣ. ಅದರ ಹೊರತಾಗಿ ಕೂಡ ಅಚ್ಚುಕಟ್ಟಾದ ಮತ್ತು ಜನಸಾಮಾನ್ಯರಿಗೆ ಮುಟ್ಟುವಂತಹ ಮತ್ತು ಅರ್ಹರಿಗೆ ತಲುಪಬೇಕಾದ ಗ್ಯಾರಂಟಿಗಳು ಅಥವಾ ಭರವಸೆಗಳು ಅಥವಾ ಪ್ರಣಾಳಿಕೆ ಯಾವ ರೀತಿ ತಲುಪಬೇಕು ಅನ್ನೋದು ಕಾಂಗ್ರೆಸ್ನ ಅತಿ ದೊಡ್ಡ ಉದ್ದೇಶ. ಅದರಲ್ಲಿ ಅರ್ಧ ಗೆದ್ದುಬಿಟ್ರೆ ರಿಸಲ್ಟ್ನ ಮಾಡ್ಕೋಬೋದು ಅನ್ನೋ ಲೆಕ್ಕಾಚಾರ. ಹೀಗಾಗಿ ಪ್ರಣಾಳಿಕೆ ಕಮಿಟಿಯಲ್ಲಿ ಯಾರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಸಿದ್ದರಾಮಯ್ಯಜಿ ಇರಲೇಬೇಕು. ಇದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಖಡಕ್ ಆದೇಶ. ಹಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಿದ್ದರಾಮಯ್ಯ ಇರಲೇಬೇಕು, ಸಿದ್ದರಾಮಯ್ಯನ ಇನ್ಪುಟ್ ಬೇಕೇ ಬೇಕು ಅಂತ. ಎಸ್, ಲೋಕಸಭಾ ಚುನಾವಣೆಗಾಗಿ ಕಾಂಗ್ರೆಸ್ ಪ್ರಣಾಳಿಕಾ ಸಮಿತಿಯನ್ನು ರಚಿಸಿದ್ದು ಅದರ ಅಧ್ಯಕ್ಷರನ್ನಾಗಿ ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ. ಗೊತ್ತಲ್ಲ ಎಂಥ ಎಕ್ಸ್ಪರ್ಟು ಎಕನಾಮಿಕಲಿ. ಚಿದಂಬರ ರಹಸ್ಯ ಅಂತಿದ್ವಿ ನಾವೆಲ್ಲ, ಪೇಪರ್ ಓದ್ತಿದ್ವಿ ಅವ್ರು ಬಜೆಟ್ ಮಂಡಿಸುವಾಗ. ಚಿದಂಬರ ರಹಸ್ಯ ಏನಿದೆ ಅವ್ರ ಸೂಟ್ ಕೇಸಲ್ಲಿ ಅಂತ. ಹೀಗಾಗಿ ಪ್ರಣಾಳಿಕಾ ಸಮಿತಿಗೆ ಚಿದಂಬರಂ ಅವರು ಅಧ್ಯಕ್ಷತೆ ಇದ್ದರೆ 16 ಜನರ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಅಗ್ರಸ್ಥಾನ. ಎಸ್ ವೀಕ್ಷಕರೇ, MP ಚುನಾವಣೆಗಾಗಿ ಕಾಂಗ್ರೆಸ್ ಪ್ರಣಾಳಿಕಾ ಕಮಿಟಿ ಹೇಗಿದೆ ಅನ್ನೋದನ್ನು ನೋಡೋದಾದರೆ ಅದರಲ್ಲಿ ಪಿ ಚಿದಂಬರಂ ಅವರಿದ್ದಾರೆ, ಅವ್ರ ಜೊತೆಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿದ್ದಾರೆ, ಜೊತೆಗೆ TS ಸಿಂಗದೇವ್ ಸಂಚಾಲಕರಾಗಿದ್ದರೆ ಪ್ರಿಯಾಂಕಾ ಗಾಂಧಿ, ಶಶಿ ತರೂರ್, ಜಿಗ್ನೇಶ್ ಮೇವಾನಿ, ಆನಂದ್ ಶರ್ಮಾ, ಜಯರಾಮ್ ರಮೇಶ್, ಗೌರವ್ ಗೊಗೊಯ್ ಪ್ರಮುಖ ಪಾತ್ರಧಾರಗಳಾಗಿದ್ದಾರೆ. ಚಿದಂಬರನ ಬಿಟ್ಟರೆ ನೆಕ್ಸ್ಟು ಸಿದ್ದರಾಮಯ್ಯ ಅವರ ಹೆಸರೇ ಮುಂಚೂಣಿಯಲ್ಲಿದೆ. ಸಿದ್ದರಾಮಯ್ಯ ಅವ್ರ ಇನ್ಪುಟ್ಸ್ ಬೇಕು. ಜನಕ್ಕೆ ತಿನ್ನೋರಿಗೆ, ಬಡವ್ರಿಗೆ ಅಕ್ಕಿ ಹೆಂಗೆ ಬೇಕು, ಫ್ರೀ ಬಸ್ ಹೆಂಗಿರಬೇಕು, ಇದ್ರ ಜೊತೆಯಲ್ಲಿ ಸರ್ಕಾರದ ಯೋಜನೆಗಳು ರೈತರಿಗೆ ಹೇಗೆ ತಲುಪಬೇಕು, ದೇಶದ ರಕ್ಷಣೆಗೆ ಏನೆಲ್ಲ ಪಣ ತೊಡ್ತೀವಿ, ಇವೆಲ್ಲವನ್ನು ಮೊದಲು ಜನರ ಮನಸ್ಸಿಗೆ ತಲುಪುವಂತೆ ಮಾಡಬೇಕು. ಹಾಗಾಗಿ ಪ್ರಣಾಳಿಕಾ ಕಮಿಟಿಯಲ್ಲಿ ಅವ್ರನ್ನ ನೇಮಿಸಲಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಸಿದ್ದರಾಮಯ್ಯ ಕೇವಲ ಮುಖ್ಯಮಂತ್ರಿ, ಜನಪ್ರತಿನಿಧಿ ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಆರ್ಥಿಕ ತಜ್ಞರೂ ಹೌದು, ಸಿದ್ದರಾಮಯ್ಯ ವಕೀಲರೂ ಹೌದು. ಏನು 14 ಸಲ ಬಜೆಟ್ ಮಂಡಿಸೋದಂದರೆ ತಮಾಷೆನ? ಹೀಗಾಗಿ ಪಿ ಚಿದಂಬರಂಗೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯಂಗೆ ಚಿದಂಬರಂ ಸೂಕ್ತ ಸಾಥನ್ನು ಕೊಟ್ಕೊಂಡ್ರೆ ಕಾಂಗ್ರೆಸ್ ಒಳ್ಳೆಯ ಪ್ರಣಾಳಿಕೆಯನ್ನು ರಚನೆ ಮಾಡುತ್ತೆ ಅನ್ನೋ ನಂಬಿಕೆ ಕಾಂಗ್ರೆಸ್ಸಿಗರದು. ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.